ದಿನದ ದೊಡ್ಡ ಸುದ್ದಿಗಳನ್ನು ವಿವರವಾಗಿ ಕೊಡುವ ವಿಶೇಷ ಕಾರ್ಯಕ್ರಮ ಹಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಇವತ್ತಿನ ಹಾಟ್ ನ್ಯೂಸ್ನಲ್ಲಿ ಬಾಲಿವುಡ್ ಸ್ಟಾರ್ ಅಮೀರ್ ಖಾನ್ ಪೊಲೀಸ್ ಠಾಣೆಯ ಮೆಟ್ಲೇರಿದ್ದಾರೆ. ಒಂದು ಕಂಪ್ಲೇಂಟನ್ನು ದಾಖಲಿಸಿದ್ದಾರೆ. ಸತ್ಯಮೇವ ಜಯತೆ ವಿಶೇಷ ಕಾರ್ಯಕ್ರಮದ ಅಂತ್ಯದಲ್ಲಿ ಫಂಡನ್ನು ಎತ್ತಿ ಆ ಫಂಡನ್ನು ಆಮೀರ್ ಖಾನ್ ಮಸೀದಿಗಳನ್ನು ಕಟ್ಟುವ ಒಂದು NGOಕ್ಕೆ ಕೊಡ್ತಿದ್ದಾರೆ ಅನ್ನುವಂಥ ಅಪಪ್ರಚಾರ ಏನು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ, ಅದರ ವಿರುದ್ಧ ತನಿಖೆಯಾಗಬೇಕು, ಹಾಗೆ ಮಾಡ್ತಾ ಇರುವವರನ್ನು ಬಂಧಿಸಬೇಕು ಅನ್ನುವಂಥ ದೂರನ್ನು ಆಮೀರ್ ಖಾನ್ ಕೊಟ್ಟಿರುವಂಥದ್ದು. ನಾನು ಫಂಡ್ ಕೊಡ್ತಾ ಇರುವಂಥದ್ದು ಮಸೀದಿಗಳನ್ನು ಕಟ್ಟುವ ಆರ್ಗನೈಸೇಷನ್ಗೆ ಅಲ್ಲ, ಆದರೆ ಪಶ್ಚಿಮ ಬಂಗಾಳದ ಮೂಲೆಯಲ್ಲಿ ಒಂದು ಆಸ್ಪತ್ರೆ ನಡೆಸುವಂಥ ತರಕಾರಿ ಮಾರೋ ಹೆಣ್ಣು ಮಗಳಿಗೆ ಅನ್ನುವಂಥ ವಾದ ಅಮೀರ್ ಖಾನ್ದು. ಆ ವಾದದಲ್ಲಿ ಹುರುಳಿದೆ. ಜೊತೆಗೆ ಹಾಗೆ ತರಕಾರಿ ಮಾರಿ ಆಸ್ಪತ್ರೆ ಕಟ್ಟಿದಂಥ ಮಹಿಳೆಯ ಜೀವನ ಗಾಥೆಯನ್ನು ನೋಡಿದ್ರೆ ಮೈ ಮೇಲಿನ ಕೂದಲುಗಳು ನೆಟ್ಟಗಾಗ್ತವೆ. ಅದರ ವಿವರವಾದಂಥ ವರದಿಯನ್ನು ಇವತ್ತಿನ ಹಾಟ್ ನ್ಯೂಸ್ನಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಇನ್ನು ಅರವಿಂದ್ ಕೇಜ್ರಿವಾಲ್ ಅವರಿಗೆ ಇಂಡಿಯಾ ಟುಡೇ ಕಾನ್ಕ್ಲೇವ್ನಲ್ಲಿ ದೆಹಲಿಯ ನಿವೃತ್ತ ಪೊಲೀಸ್ ಕಮಿಷನರ್ ನೀರಜ್ ಕುಮಾರ್ ಹಾಸ್ಯಭರಿತ ಧ್ವನಿಯಲ್ಲಿ ಒಂದು ಶಾಯರಿಯನ್ನು ಓದುವ ಮೂಲಕ ಸ್ವಲ್ಪ ಮಟ್ಟಿಗೆ ಮುಜುಗರಕ್ಕೀಡು ಮಾಡಿದ್ರು ಮತ್ತು ಇಂಡಿಯಾ ಟುಡೇ ಕಾನ್ಕ್ಲೇವ್ನಲ್ಲಿ ಸೇರಿದಂಥ ಜನರನ್ನು ನಗೆಗಡಲಿನಲ್ಲಿ ಮುಳುಗಿಸಿದ್ರು. ಆ ಶಾಯರಿಯನ್ನು ನಿಮಗೋಸ್ಕರ ತೆಗೆದುಕೊಂಡು ಬಂದಿದ್ದೀವಿ. ಇನ್ನು ಬೆಂಗಳೂರಿನಲ್ಲಿ ಒಂದು ಮದುವೆಯಲ್ಲಿ ಮಟನ್ ಬಿರಿಯಾನಿ ಮಾಡಿಸ್ತೀವಿ ಅಂತ ಹೇಳಿ ಚಿಕನ್ ಬಿರಿಯಾನಿ ಮಾಡಿಸಿದ್ದಕ್ಕೆ ಹೊಡೆದಾಟ ಆಗಿ ಆ ಹೊಡೆದಾಟ ಪೊಲೀಸ್ ಸ್ಟೇಷನ್ ತನಕ ಹೋಗಿರುವಂಥದ್ದು. ಜೊತೆಗೆ ಬೆಂಗಳೂರಿನಲ್ಲಿ ಒಬ್ಬ ಒಂಟಿ ಮಹಿಳೆಯ ಕೊಲೆ ಕೂಡ ಆಗಿದೆ. ಇವತ್ತು ಮಂಗಳೂರಿನಲ್ಲಿ ಒಂದು ಶೂಟೌಟ್ ಆಗಿದೆ. ಈ ಎಲ್ಲ ಸುದ್ದಿಗಳನ್ನು ಹೊತ್ಕೊಂಡು ಬಂದಿದ್ದೀನಿ ಇವತ್ತಿನ ಹಾಟ್ ನ್ಯೂಸ್ನಲ್ಲಿ. ಆದರೆ ಮೊಟ್ಟ ಮೊದಲನೇ ಸುದ್ದಿ ಇದು ಯಾವುದೂ ಅಲ್ಲ, ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟಂಥದ್ದು. ಇವತ್ತು ಫಿಲಂ ಚೇಂಬರ್ ಎದುರುಗಡೆ ಒಂದು ಹೋರಾಟ ನಡೀತಾ ಇದೆ. ಚಿತ್ರರಂಗದ ಕಾರ್ಮಿಕರ ಒಕ್ಕೂಟದಲ್ಲಿ ಬಿರುಕು ಕಂಡಿರುವಂಥ ಸುದ್ದಿ ಇದು. ಆದರೆ ಈ ಬಿರುಕು ಬಿಕ್ಕಟ್ಟು ಬಗೆಹರಿಯುವಂಥ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಈಗಾಗಲೇ ಅಸ್ತಿತ್ವದಲ್ಲಿರುವಂಥ ಹಿರಿಯ ನಟ ಅಶೋಕ್ ನೇತೃತ್ವದ ಒಕ್ಕೂಟದ ಬದಲು ರಾಜೇಶ್ ಬ್ರಹ್ಮಾವರ್ ನೇತೃತ್ವದ ಒಕ್ಕೂಟಕ್ಕೆ ಮಾನ್ಯತೆ ನೀಡಬೇಕು ಅಂತ ನಿರ್ಮಾಪಕರು ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಚರ್ಚಿಸೋದಕ್ಕೆ ಇವತ್ತು ವಿಶೇಷ ಕಾರ್ಯಕಾರಿಣಿ ಸಭೆಯನ್ನು ಕರೆಯಲಾಗಿತ್ತು. ಸಭೆಗೂ ಮುನ್ನ ನಿರ್ಮಾಪಕರು ಫಿಲಂ ಚೇಂಬರ್ ಎದುರುಗಡೆ ಪ್ರತಿಭಟನೆ ನಡೆಸಿದ್ರು. ರಾಜೇಶ್ ಬ್ರಹ್ಮಾವರ್ ನೇತೃತ್ವದ ಒಕ್ಕೂಟಕ್ಕೆ ಮಾನ್ಯತೆ ನೀಡಿದ್ರೆ ಪ್ರತಿಭಟನೆ ಮಾಡ್ತೀನಿ ಅಂತ ಅಶೋಕ್ ಸಹ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಟ್ಟಾರೆ ಫಿಲಂ ಚೇಂಬರ್ ಅಧ್ಯಕ್ಷ ಗಂಗರಾಜು ಅಡ್ಡಕತ್ರಿಯಲ್ಲಿ ಸಿಲುಕಿದಂಗಾಗಿದೆ. ಈ ಹೋರಾಟದ ಬಗ್ಗೆ ಮಾತನಾಡೋದಕ್ಕೆ, ಇದರಿಂದ ಒಳಿತು ಯಾರಿಗೆ ಕೆಡುಕು ಯಾರಿಗೆ ಅನ್ನೋದರ ವಿಷಯವನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ನಿರ್ಮಾಪಕಿ ರೂಪಾ ಅಯ್ಯರ್ ಅವರು ಇವತ್ತು ಸ್ಟುಡಿಯೋದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ಹಲೋ ನಮಸ್ಕಾರ. ಏನು ಮೇಡಮ್ ಈ ಹೋರಾಟ, ಯಾಕೆ ಇನ್ನೊಂದು ಒಕ್ಕೂಟದ ಅವಶ್ಯಕತೆ ಕಾಣಿಸ್ತಾ ಇದೆ ನಿರ್ಮಾಪಕರಿಗೆ? ನಿರ್ಮಾಪಕರೇ ಅನ್ನದಾತರು ಅಂತ ಅನ್ನೋದನ್ನ ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಳಿರೋದಷ್ಟೇ ಅಲ್ಲ, ಅವ್ರು ಹೇಳಿದ್ದಾರೆ, ಅದರಿಂದ ನಾವೆಲ್ಲ ಬದುಕ್ತಿದ್ದೀವಿ. ಅದ್ರ ಜೊತೆಗೆ ಸುಪ್ರೀಂ ಕೋರ್ಟ್ ಕೂಡ ಅದೇ ರೀತಿ ಆದೇಶನ ಕೊಟ್ಟಿದೆ. ನಿರ್ಮಾಪಕರೇ ಎಲ್ಲ ಕಲಾವಿದರಿಗಾಗಿರ್ಬೋದು, ಮೇಕಪ್ ಮ್ಯಾನ್ಗಾಗಿರ್ಬಹುದು, ಒಬ್ಬ ಪ್ರೊಡಕ್ಷನ್ ಬಾಯ್ಗಾಗಿರ್ಬೋದು ದುಡ್ಡು ಕೊಡೋದು ನಿರ್ಮಾಪಕ. ಸೊ ನಿರ್ಮಾಪಕ ಉಳಿದ್ರೆ ಚಿತ್ರರಂಗ ಉಳಿಯತ್ತೆ ಅಂತನ್ನೋದು. ಸೊ ನಾವೇನು ಆ ಒಕ್ಕೂಟದ ಬಗ್ಗೆ ನಾವೇನು ದ್ವೇಷಿಗಳಾಗಿಲ್ಲ ಅಥವಾ ಅದಕ್ಕೆ ಎಗೇನ್ಸ್ಟ್ ಆಗಿಲ್ಲ. ನಾವು ಹೇಳೋದು ಇನ್ನೊಂದು 10 ಒಕ್ಕೂಟಗಳು ಬರಬೇಕು. ಯಾಕೆಂದರೆ ಒಬ್ಬ ನಿರ್ಮಾಪಕನಿಗೆ ಆಪ್ಷನ್ ಇರಬೇಕು. ಇವಾಗ ಏನಾಯಿತು ಅಂದರೆ ಕೆಲವಷ್ಟು ಪ್ರಾಕ್ಟಿಕಲ್ ವಿಷಯಗಳು. ನಾನು ಇತ್ತೀಚೆಗಷ್ಟೇ ಚಿತ್ರವನ್ನು ಮಾಡಿದೆ. ಸೊ ಒಬ್ಬ ಕಲಾತ್ಮಕ ಚಿತ್ರನೂ ಮಾಡಿದೆ, ಕಮರ್ಷಿಯಲ್ ಚಿತ್ರನೂ ಮಾಡಿದೆ. ಇವ್ರೇನು ಮಾಡ್ತಾರೆ ಅಂದರೆ, ಒಂದು ಅಲ್ಲಿ ಕಾರ್ಡ್ ತೊಗೋಬೇಕು ಅಂತ ಹೇಳಿದ್ರೆ 1 ಲಕ್ಷ ರೂಪಾಯಿಗೂ ಹೆಚ್ಚು ಹಣವನ್ನು ಕೇಳ್ತಾರೆ. ಒಬ್ಬ ಸಾಮಾನ್ಯ ಕಲಾವಿದ ತುಂಬ ಚೆನ್ನಾಗಿ ತುಂಬ ಆಸೆ ಇದ್ದವನು ಚಿತ್ರರಂಗಕ್ಕೆ ಬರಬೇಕು ಅನ್ನೋನು 1 ಲಕ್ಷ ರೂಪಾಯಿ ಕೊಟ್ಟು ಕಾರ್ಮಿಕನಾಗಕ್ಕೆ ಕಾರ್ಡ್ ತಗೊಳ್ಳೋದಕ್ಕೆ ಸಾಧ್ಯವಿದೆಯಾ? ಅದ್ರ ಜೊತೆಗೆ ವೀಕ್ಷಕರಿಗೆ, ಅಂದರೆ ಚಿತ್ರರಂಗದ ಈ ಒಳಗಿನ ಹೂರಣ ಗೊತ್ತಿಲ್ಲದೆ ಇರೋ ವೀಕ್ಷಕರಿಗೆ ಅರ್ಥ ಆಗುವಾಗ ಹೇಳಬೇಕು ಅಂತಂದರೆ, ಒಬ್ಬ ಕಲಾವಿದ ತಾನು ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅಂದರೆ ಮೊದಲು ಈ ಒಕ್ಕೂಟದ ಹತ್ರ ಬಂದು ಅವ್ರ ಹತ್ರ ಪರ್ಮಿಷನ್ ತಗೊಂಡು ಕಾರ್ಡ್ ಮಾಡಿಸ್ಕೋಬೇಕು. ಅಂದ್ರೆ ಇವರು ಲೇಬರ್ಗಳು, ಕಾರ್ಮಿಕರು, ಲೈಟ್ ಬಾಯ್ ಆಗಿರ್ಬೋದು, ಅವರು ಮೇಕಪ್ ಆರ್ಟಿಸ್ಟ್ ಆಗಿರ್ಬೋದು, ಹೇರ್ ಸ್ಟೈಲ್, ಹೌದು ಖಂಡಿತ ಪ್ರತಿಯೊಬ್ಬರು ಕೂಡ ಇವ್ರ ಹತ್ರ ಬಂದು ಕಾರ್ಡ್ ಮಾಡಿಸ್ತಾರೆ. ಮೊದಲು ಕಾರ್ಡ್ ಮಾಡಿಸ್ತಾರೆ ಮತ್ತು ಆ ಕಾರ್ಡಿಗೆ
ಕಾರ್ಡ್ಗೆ ₹1,00,000 ಹೆಚ್ಚು ಏನೋ ದುಡ್ಡು ತಗೊಳ್ತಾರೆ. ಲಕ್ಷದ ಎಷ್ಟು ನಂಗೆ ಗೊತ್ತಿಲ್ಲ. ಸೊ ಇವಾಗ ನಾನೇ ಕಾರ್ಡ್ ಮಾಡಿಸ್ಕೋಬೇಕು ಅಂದ್ರೂ ನಾನು ಹೋಗಲ್ಲಿ ಪೇಮೆಂಟ್ ಕೊಡಬೇಕು. ಸೊ ಕಾರ್ಡ್ ಇಲ್ಲದೆ ಇರೋರ್ನ ನೀವು ನಿಮ್ಮ ಸಿನಿಮಾದಲ್ಲಿ ಕೆಲಸಕ್ಕೆ ತಗೊಳ್ಳೋ ಹಾಗಿಲ್ಲ. ಫಾರ್ ಎಕ್ಸಾಂಪಲ್ ನಾನು ಇನ್ನೊಂದು ಹೇಳ್ತೀನಿ. ನನ್ನ ಚಿತ್ರಕ್ಕೆ ನಾನು ಮೇಕಪ್ ಆರ್ಟಿಸ್ಟನ್ನ ಬೇರೆ ಕಡೆಯಿಂದ ಕರ್ಕೊಂಡ್ಬಂದೆ ಅಂತ ಇಟ್ಕೊಳ್ಳಿ. ಬಾಂಬೆ ಆರ್ಟಿಸ್ಟ್, ಇವಾಗ ಹೀರೋಯಿನ್ಗೆ ನಂಗೆ ಬಾಂಬೆ ಆರ್ಟಿಸ್ಟ್ ಮೇಕಪ್ಗೆ ಬೇಕು ಅಂತ ಇಟ್ಕೊಳ್ಳಿ. ಅವಾಗ ಇವ್ರು ಏನು ಹೇಳ್ತಾರೆ ಅಂದರೆ, ಓಕೆ ಮೇಡಮ್ ನೀವು ಕಾರ್ಡ್ ಇಟ್ಕೊಂಡ್ರೋನ ಡಮ್ಮಿ ಆರ್ಟಿಸ್ಟ್ ಆಗಿ ಇಟ್ಕೊಳ್ಳಿ, ಅವ್ರಿಗೊಂದು ₹75,000 ಇಷ್ಟು ಅಂತ ಕೊಟ್ಬಿಡಿ ಮೇಡಮ್, ನೀವು ಈ ಆರ್ಟಿಸ್ಟ್ನು ಇಟ್ಕೊಂಡು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಎಗೇನ್ ನಾನು ತಪ್ಪು ಮಾಡ್ದಂಗೆ ಆಗುತ್ತಲ್ವಾ. ನಿಜವಾಗ್ಲೂ ಮೇಕಪ್ ಮಾಡೋ ಕಲಾವಿದ್ರು ಬೇರೆ, ಹೆಸರು ಬರೋದು ಇವ್ರಿಗೆ. ಅದು ಅಲ್ಲದೆ ಇವ್ರಿಗೂ ಪೇಮೆಂಟ್ ಕೊಡಬೇಕು, ಅವ್ರಿಗೂ ಪೇಮೆಂಟ್ ಕೊಡಬೇಕು. ಅದನ್ನು ಬಿಟ್ಟು ಪ್ರಾಕ್ಟಿಕಲಿ ಎಷ್ಟು ಥ್ರೆಟ್ ಮಾಡ್ತಾರೆ ಅಂದರೆ, ನಾವು ಟ್ಯಾಕ್ಸ್ ಫ್ರೀ ಸರ್ಟಿಫಿಕೇಟ್ನ ತೊಗೊಳ್ಬೇಕು ಅಂತ ಹೇಳಿದ್ರೆ ಎಲ್ಲ ಬಿಲ್ಗಳು ಪ್ರೊಡಕ್ಷನ್ ಮ್ಯಾನೇಜರ್ಗಳ ಹತ್ರ ಇರುತ್ತೆ. ಚಿತ್ರ ಶುರು ಆಗೋದ್ರಿಂದ ಹಿಡಿದು ಕೊನೆಗೆ ನಮ್ಮ ಕೈಗೆ ಬಿಲ್ಗಳನ್ನ ಸೇರಿಸೋ ತನಕನೂ ನಾವೆಲ್ಲ ಪೂರ್ತಿ ಕ್ಲಿಯರ್ ಮಾಡದೆ ಹೋದರೆ ನಮಗೆ ಸೇರಿಸಲ್ಲ. ಸೊ ಅದು ನಾವೆಲ್ಲ ದುಡ್ಡು ಕೊಟ್ಟು ಮೆಂಟಲ್ ಟಾರ್ಚರ್ನ ಅನುಭವಿಸ್ಬೇಕು. ನಾವು ಹೇಳೋದು ನಾವು ನಿಮಗೆ ಅಗೇನ್ಸ್ಟ್ ಅಲ್ವೇ ಅಲ್ಲ, ನೀವು ಯಾಕೆ ಇನ್ನೊಂದು ಒಕ್ಕೂಟ ಬರಬಾರ್ದು ಅಂತ ಹೇಳ್ತೀರಾ? ಸೊ ಈಗ ನೀವು ಹೇಳುವಂಥದ್ದು ಹಿರಿಯ ನಟ ಅಶೋಕ್ ಅವರು ರಚಿಸಿಕೊಂಡಿರುವಂತಹ ಒಕ್ಕೂಟದಲ್ಲಿ ಎಲ್ಲ ಸಮಸ್ಯೆಗಳು ಇಲ್ಲಿ ಅಶೋಕ್ ಸರ್ದು ಒಕ್ಕೂಟ, ರಾಜೇಶ್ ಬ್ರಹ್ಮ ಅವರದ್ದು ಒಕ್ಕೂಟ, ಅವರ ಹೆಸರು ಅಧಿಕೃತವಾಗಿ ಇಲ್ಲದೆ ಇದ್ರು ಸಮಿತಿ ಆಗಿರುತ್ತಲ್ವಾ ಸರ್? ಇಟ್ಸ್ ಅ ಕಮಿಟಿ. ಆ ಪೊಸಿಷನ್ ಅಲ್ಲಿ ಒಬ್ಬೊಬ್ರು ಒಂದೊಂದು ಅಧಿಕಾರದಲ್ಲಿ ಕೂತಿರ್ತಾರೆ. ನಾನು ಸರ್ಗೂ ಹೇಳಿದೆ, ಸರ್ ಪರ್ಸನಲ್ ಆಗಿ ತಗೋಬೇಡಿ, ಅದು ನಂದು ನಿಮ್ಮದು. ಇವಾಗ ನಾಳೆ ನೀವು ಒಂದು ಮಾಡ್ಬೋದು, ನಾನು ಒಂದು ಒಕ್ಕೂಟ ಮಾಡ್ಬೋದು, ನಮ್ಮದು ಅಂತಲ್ಲ ಅದು. ಅಲ್ಲಿ ಒಂದೊಂದು ಅಧಿಕಾರದಲ್ಲಿ ಕೂತಿರ್ತಾರೆ ಅಷ್ಟೇ ಆ ಪೊಸಿಷನಲ್ಲಿ. ಈಗ ರಾಜೇಶ್ ಬ್ರಹ್ಮ ಅವರ ನೇತೃತ್ವದಲ್ಲಿ ಒಂದು ಯೂನಿಯನ್ ರಚನೆ ಆದರೆ ಈ ಸಮಸ್ಯೆಗಳು ಆಗೋದಿಲ್ಲ ಅಂತ ನಂಬೋದಕ್ಕೆ ಏನು ಕಾರಣ? ಏನು ಇಲ್ಲ, ಇದನ್ನ ನಾವು ಚರ್ಚೆ ಮಾಡಿದ್ವಿ, ನಾವು ಮಾಡಿಲ್ದೇ ಇರ್ತೀವ. ನಾವು ಹೇಳ್ತಿರೋದು ಇಲ್ಲಿ ರಾಜೇಶ್ ಬ್ರಹ್ಮ ಅವರದೇ ಒಕ್ಕೂಟ ಅಂತಲ್ಲ ಅದು. ಅವರೊಂದು ವ್ಯಕ್ತಿ ಪ್ರಪೋಸಲ್ ಕೊಟ್ಟರು ಅಂತ ಒಂದು ವ್ಯಕ್ತಿ. ನಾಳೆ ಇನ್ನೊಂದು 10 ಜನ ಪ್ರಪೋಸಲ್, ಇವಾಗ ನೀವು ಕೊಡ್ಬೋದು, ನಾನು ಕೊಡ್ಬೋದು, ಅವರು ಕೊಡಬಹುದು, ಯಾರು ಬೇಕಾದ್ರೂ ಕೊಡ್ಬೋದು. ನಾವು ಕೇಳ್ತಾ ಇರೋದು, ನಿರ್ಮಾಪಕರು ಚಿತ್ರ ಮಾಡ್ತಿರೋದ್ರಿಂದ ಅವ್ರಿಗೆ ಫ್ರೀಡಮ್ ಕೊಡಿ. ಇವ್ರು ಏನು ಮಾಡ್ತಾರೆ ಅಂದರೆ, ಪ್ರೊಡಕ್ಷನ್ ಮ್ಯಾನೇಜರು ಇವ್ರದ್ದೊಂದೇ ಒಕ್ಕೂಟ ಇರೋದ್ರಿಂದ ಪ್ರೊಡಕ್ಷನ್ ಮ್ಯಾನೇಜರ್ ಶೂಟಿಂಗ್ ಮಧ್ಯದಲ್ಲಿ ನನ್ನ ಹೆಂಡ್ತಿನ ಪಿಕಪ್ ಮಾಡೋಕ್ಕೆ ರೈಲ್ವೆ ಸ್ಟೇಷನ್ಗೆ ಹೋಗಿದ್ದೆ ಮೇಡಮ್, ನಾ 11 ಗಂಟೆಗೆ ಬರ್ತೀನಿ ಅಂತಾರೆ. ನಿಮಗೆ ಗೊತ್ತು, ಪ್ರಾಕ್ಟಿಕಲಿ ಕಲಾವಿದರು ದೊಡ್ಡ ದೊಡ್ಡ ಹೀರೋಗಳು ನಮಗೆ ಡೇಟ್ಸ್ ಕೊಡೋಕ್ಕೆ ಕಷ್ಟ ಆಗುತ್ತೆ. ಆ ಡೇಟ್ಸ್ ತೊಗೊಂಡ್ಮೇಲೆ ಬೆಳಗ್ಗೆ ಕರೆಕ್ಟಾಗಿ ಶೂಟಿಂಗ್ ಶುರು ಮಾಡಬೇಕು. ಲೊಕೇಶನ್ ಪರ್ಮಿಷನ್ ತೊಗೊಳ್ಳೋದು ಎಷ್ಟು ಕಷ್ಟ ಇರುತ್ತೆ. ಅಂಥದ್ದಲ್ಲಿ ಇವ್ರು ಪರ್ಸ್ನಲ್ ಕೆಲಸ ಮಾಡೋಕ್ಕೆ ಹೋಗ್ತಾರೆ. ಯಾಕೆ ಸರ್ ಹೋಗ್ತೀರಾ ಅಂತ ಕೇಳಿದ್ರೆ, ಹೋಗಿ ಮೇಡಮ್ ನಿಮ್ಮ ಶೂಟಿಂಗ್ ನಿಲ್ಲಿಸ್ಬಿಡ್ತೀವಿ ಅಂತ ಥ್ರೆಟ್ ಮಾಡ್ತಾರೆ. ನನಗೆ ಅವಾಗ 4 ಒಕ್ಕೂಟ ಇದ್ದಾಗ ನಾನು ಏನು ಮಾಡ್ಬೋದು? ನೀವು ಹೋಗಿ ನಾನು ಇನ್ನೊಬ್ಬರನ್ನ ತಗೋತೀನಿ ಅನ್ಬೋದು. ಇವ್ರು ಒಬ್ಬರೇ ಇದ್ದಾಗ ಏನಾಗುತ್ತೆ, ನಾವು ಅವ್ರನ್ನೇ ಕಾಲು ಹಿಡ್ಕೊಂಡು ಬೇಡ್ಕೋಬೇಕು. ಸೊ ಈ ತರ ಈಗ ಎಸ್ ಮೇಡಮ್, ನೀವು ನಿರ್ಮಾಪಕರ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡಿ. ಹೌದು, ಕಾರ್ಮಿಕರ ಪಾಯಿಂಟ್ ಆಫ್ ನಾವು ಕಾರ್ಮಿಕರ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡಿನೇ ಹೇಳೋದು. ನಮ್ಮ ಇದರಲ್ಲಿದ್ರು ಯಾವ ಇನ್ನು 4 ಅಲ್ಲ 10 ಒಕ್ಕೂಟಗಳು ಎಷ್ಟೇ ಆದ್ರೂ ಕಾರ್ಮಿಕರಿಗೆ ಕೊಡೋ ಬೆಲೆ ಅಷ್ಟೇ ಇರುತ್ತೆ. ಲೇಬರ್ ಲಾ ಅನ್ನೋದು ಒಂದಿದೆ. ಆ ಲಾನ ಮೀರಿ ಯಾರು ದುಡಿಸ್ಕೊಳಕ್ಕಾಗಲ್ಲ. ಅದು ನಿಮಗೂ ಗೊತ್ತು, ನನಗೂ ಗೊತ್ತು. ಯಾಕೆಂದರೆ ಅದು ಮನೆ ಕೆಲಸ ಮಾಡೋದಲ್ಲ. ಲೇಬರ್ ಲಾ ಪ್ರಕಾರನೇ ಪೇ ಮಾಡ್ತೀವಿ. ಲೇಬರ್ ಲಾ ಪ್ರಕಾರನೇ ಅವರು ಬಂದು ಕೆಲಸ ಮಾಡಿಬಿಟ್ಟು ಹೋಗ್ತಾರೆ. ಸೊ ಅದ್ರ ಜೊತೆಗೆ ನಾವು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಿದ್ವಿ. ನೀವೇ ಯೋಚಿಸಿ, ಇವತ್ತಿನ ದಿನ ಪಾಸ್ ಔಟ್ ಆಗ್ತಾ ಇರೋಂಥ, ಟೆಕ್ನಾಲಜಿನಲ್ಲಿ ಪಾಸ್ ಔಟ್ ಆಗ್ತಾ ಇರೋಂಥ ಮಕ್ಕಳಿಗೆ ಕೆಲಸ ಕೊಡೋದು ಬೇಡವಾಗಾದ್ರೆ ಅವ್ರು ಕೆಲಸಕ್ಕೆ ಸೇರ್ಕೋಬೇಕು ನಾವು ₹1,00,000 ಕೊಟ್ಬಿಟ್ಟೆ ಕಾರ್ಡ್ ತೊಗೋಬೇಕಾ? ಸೊ ನಾವು ಹೊಸ ಒಕ್ಕೂಟಗಳಾಗೋದ್ರಿಂದ ಎಲ್ಲರಿಗೂ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋಣ. ಸೊ ಏನಕ್ಕೆ ಬೇಡ ಅಂತಿದ್ದಾರೆ ಅನ್ನೋದು ನಮ್ಗೆ ಅರ್ಥನೇ ಆಗ್ತಿಲ್ಲ. ಅಲ್ಲ, ಮೊನೋಪಲಿ ಕಾಪಾಡಿಕೊಳ್ಳುವಂಥ ಒಂದು ಹಿಡನ್ ಇವಾಗ ನಿಮ್ಮದೇ ತಗೊಳ್ಳಿ, ಚಾನೆಲಲ್ಲಿ ಮೊನೋಪಲಿ ಕಾಪಾಡೋಣ, ಒಂದೇ ನ್ಯೂಸ್ ಚಾನೆಲ್ ಇರಲಿ ಸುವರ್ಣ ಅಂತ ಹೇಳಿದ್ರೆ ಬೇರೆಯವರೆಲ್ಲ ಮುಚ್ಚಿಬಿಡ್ತಾರ? ಅವರು ಸ್ಟ್ರೈಕ್ ಮಾಡಲ್ವಾ? ಇಲ್ಲ, ವೀಕ್ಷಕನಿಗೆ ಆಯ್ಕೆ ಸ್ವಾತಂತ್ರ್ಯ ಇರಬೇಕು. ಅದೇ ರೀತಿ ನಿರ್ಮಾಪಕನಿಗೂ ಆಯ್ಕೆ ಸ್ವಾತಂತ್ರ್ಯ ಇರಬೇಕು. ಹಾಗಾದರೆ ನಾನು ಕೇಳ್ಪಟ್ಟಿರುವಂತಹ ಪ್ರಕಾರ ರಾಜೇಶ್ ಬ್ರಹ್ಮಾವರ್ ಏನು ಒಂದು ಒಕ್ಕೂಟವನ್ನು ನಿರ್ಮಿಸೋದಕ್ಕೆ ಹೊರಟಿದ್ದಾರೆ, ಅದರ ಅಜೆಂಡಾದಲ್ಲಿ ಕಾರ್ಮಿಕರ ಹಿತರಕ್ಷಣೆ ಕಾಪಾಡುವಂತಹ ಪಾಯಿಂಟ್ಗಳೇ ಇಲ್ಲ ಅನ್ನುವಂಥ ವಾದಗಳು ಕೇಳಿಬರ್ತವೆ. ಸರ್, ನಮ್ಮ ಇವಾಗ ಅಲ್ಲಿ ಕೂತಂತ ಸಮಿತಿಲಿ ಕೂತವರೆಲ್ಲ ದೊಡ್ಡ ವ್ಯಕ್ತಿಗಳೇ. ನಾಗಾಭರಣ ಸರ್ ಅವರಾಗಿರ್ಬೋದು, ರಾಜನ್ ಸಿಂಗ್ ಬಾಬು ಅವರಾಗಿರಬಹುದು, ಆಮೇಲೆ ಎಲ್ಲ ಚೇಂಬರಲ್ಲಿ ನಿರ್ಮಾಪಕರು ಸೇರಿನೇ ಒಂದು ಸಮಿತಿನ ರಚಿಸಿದ್ರು. ಆ ಸಮಿತಿಗಳೆಲ್ಲ ಬೈ ಲಾ ಪ್ರಕಾರ ಮಾಡಿದೆ. ನಾವು ನಮ್ಮ ಪ್ರಕಾರ ಮಾಡ್ಕೊಳಕ್ಕೆ ಸಾಧ್ಯನಾ? ನೀವೇ ಹೇಳಿ ಹೋಗ್ಲಿ. ನನ್ನ ಪ್ರಕಾರ ನಾನೇ ರೂಲ್ಸ್ ಹಾಕಕ್ಕಾಗ್ತಾ ಬೆಳಗ್ಗೆ 5 ಗಂಟೆಗೆ ಬರಬೇಕು ಅಂತ? ನೋ. ಸೊ ಬಿಕಾಸ್ ಇದೆಲ್ಲ ರಿಜಿಸ್ಟರ್ ಆಗಲೇಬೇಕು ಬೈಲಾ. ಆ ರೀತಿಯಾಗಿ ಬೈಲಾ ಮಾಡುವಾಗ ಕಾರ್ಮಿಕರ ಪ್ರತಿನಿಧಿಗಳು ಅಂತ ಯಾರಿದ್ರು ನಿಮ್ಮಲ್ಲಿ? ನಮ್ಮ ಎಲ್ಲಾ ನಿರ್ಮಾಪಕರೇ ಸೇರಿಸ್ಕೊಂಡೇನೆ ನಿರ್ಮಾಪಕರು ತಮ್ಮ ಹಿತರಕ್ಷಣೆಯನ್ನ ನೋಡಿಕೊಂಡು ರಾಜೇಶ್ ಬ್ರಹ್ಮ ಅವರು ಕೊಟ್ಟಿದ್ರಲ್ಲ ಕಾರ್ಮಿಕರ ಹಿತರಕ್ಷಣೆ ತಗೊಂಡು, ಅವ್ರ ಕಡೆನೂ ಒಂದಷ್ಟು ಜನ ಕಾರ್ಮಿಕರು ಇದಾರಲ್ಲ, ಅವರ ಹಿತರಕ್ಷಣೆ ಪ್ರಕಾರನೇ ಅವ್ರೇನು ಕೊಟ್ಟಿದ್ರು. ನಮ್ಮ ಹಳೆ ಒಕ್ಕೂಟ ಏನಿದೆ ಅದೆರಡನ್ನೂ ಇಟ್ಬಿಟ್ಟು ಅದಕ್ಕೊಂದು ನಾವು ತೀರ್ಪುಗಳನ್ನ ಬರಿತಾ ಹೋದ್ವಿ. ಸೊ ಅದು 3ನೇದು. ಸೊ ಎರಡೂ ಕಡೆ ಕಾರ್ಮಿಕರ ಪ್ರಕಾರನೇ
ಅವರವರೇ ರಿಸರ್ಚ್ ಮಾಡ್ಬಿಟ್ಟು ಬರೆದಿದ್ದಾರೆ. ಹೊಸ ಒಕ್ಕೂಟ ಆಗಿರ್ಬೋದು, ಈ ಒಕ್ಕೂಟ ಆಗ್ಬೋದು, ಇನ್ನೊಂದು 10 ಒಕ್ಕೂಟ ಬರ್ಬೋದು ಮುಂದಕ್ಕೆ. ಆದರೆ ಲೇಬರ್ ಲಾನ ನಾವು ಯಾರು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಅದು ಕಾರ್ಮಿಕರ ಈಗ ಒಂದು ವೇಳೆ ನಿಮ್ಮ ಆಯ್ಕೆಯ ಸ್ವಾತಂತ್ರ್ಯದ ಪ್ರಕಾರ, ನಿಮ್ಮ ಉದ್ದೇಶದ ಪ್ರಕಾರ ಒಂದಕ್ಕಿಂತ ಹೆಚ್ಚು ಒಕ್ಕೂಟಗಳ ರಚನೆ ಆದರೆ ಒಂದು ಒಕ್ಕೂಟದಲ್ಲಿರುವಂತಹ ಸಿನಿಮಾ ಕಾರ್ಮಿಕ ಇನ್ನೊಂದು ಒಕ್ಕೂಟಕ್ಕೆ ಹೋಗಬಹುದು. ಯಾರು ಎಲ್ಲಿ ಬೇಕು ಅದನ್ನೇ ನಾವು ಹೇಳ್ತಿರೋದು. ಇಲ್ಲೇ ನಮ್ಮ ಮನೇಲಿ ಕೂಡಾಕೊಂಡು ಇಟ್ಕೊಳ್ತೀನಿ ಅಂತ ಹೇಳಕ್ಕಾಗಲ್ಲ. ಇದೇ ಒಕ್ಕೂಟದ ಕಾರ್ಮಿಕನಿಗೆ ಎಲ್ಲಾ ರೀತಿ ರೈಟ್ಸ್ ಇರುತ್ತೆ. ಅವ್ರು ಅಲ್ಲೂ ಹೋಗ್ಬೋದು, ಇಲ್ಲೂ ಹೋಗ್ಬೋದು, ಇಲ್ಲೂ ಹೋಗ್ಬೋದು. ಬೇಡ, ಅಷ್ಟು ಕಾರ್ಮಿಕರು ಬಂದು ಇನ್ನೊಂದು ಒಕ್ಕೂಟ ಶುರು ಮಾಡ್ಕೋಬೋದೇ? ಸೊ ಕಾರ್ಮಿಕರು ನಮಗೂ ಬೇಕಲ್ವಾ? ಸೊ ನಾವು ಅವರ ಹಿತದೃಷ್ಟಿಯಿಂದಾನೇ ಇದನ್ನು ಮಾಡಿಕೊಟ್ಟಿದ್ದು. ಇಲ್ಲಿಂದ ಒಂದಷ್ಟು ಕಾರ್ಮಿಕರನ್ನ ಕಿತ್ತು ಕೂಡ ಹಾಕಿದ್ದಾರೆ, ಹಳೆ ಕಾರ್ಮಿಕರ ಇದರಿಂದ. ಸೊ ಇವ್ರು ನಿಜವಾಗ್ಲೂ ಕಾರ್ಮಿಕರ ಹಿತದೃಷ್ಟಿಗೆ ಕೆಲಸ ಮಾಡಿದಿದ್ರೆ ಇವ್ರನ್ನ ಯಾಕೆ ಕಿತ್ತಾಕ್ಬೇಕಿತ್ತು? ಅವರು ಪಾಪ ಕಾರ್ಮಿಕರಲ್ವಾ? ಇವಾಗ ಈ ಕಡೆ ಬಂದು ಕಾರ್ಮಿಕರು ನಮಗೆ ಕೊಟ್ಟಿದ್ದಾರಲ್ಲ, ಅವರು ಕಾರ್ಮಿಕರೇ, ಅವ್ರ ಮನುಷ್ಯರಲ್ವಾ? ಅಥವಾ ಬೇಡ, ಇವಾಗ ಪಾಸ್ಔಟ್ ಆಗಿ ಹೊಸದಾಗಿ ಯುವ ಪೀಳಿಗೆ ಬರ್ತಿದಾರಲ್ಲ ಟೆಕ್ನಿಷಿಯನ್ಸ್, ಅವರು ಕಾರ್ಮಿಕರೇ. ಅವ್ರಿಗೂ ನಾವು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿಕೊಡ್ಲೇಬೇಕಲ್ವ ಸರ್? ಎಸ್, ಫೈನ್. ರೂಪಾ ಮೇಡಮ್, ಏನೇ ಆಗಲಿ ನಿರ್ಮಾಪಕರಾಗಿ ನೀವು ನಿಮ್ಮ ದುಡ್ಡಿನ ಬೆಲೆ ಇಂಡಸ್ಟ್ರಿಗೆ ಅರ್ಥ ಆಗಬೇಕು, ದ್ಯಾಟ್ ವಿ ಅಂಡರ್ಸ್ಟ್ಯಾಂಡ್. ಅದೇ ರೀತಿಯಾಗಿ ಕಾರ್ಮಿಕರ ಬೆವರಿನ ಬೆಲೆ ಕೂಡ ಇಂಡಸ್ಟ್ರಿಗೆ ಅರ್ಥ ಆಗಬೇಕು ಮತ್ತು ಎರಡು ಕಡೆ ಅನ್ಯಾಯ ಆಗದೇ ಇರೋ ಹಾಗೆ ಒಂದು ಹೊಸ ನಿರ್ಧಾರಕ್ಕೆ ಅಲ್ಲ, ಯಾರು ನಿರ್ಮಾಪಕರು ಸ್ವಾರ್ಥಿಗಳಾಗಿ ಇವತ್ತು ನಿರ್ಮಾಪಕನಿಗೆ ಲಾಸ್ ಆಯ್ತು ಅಂದ್ಬಿಟ್ಟು ಕಾರ್ಮಿಕರ ಹತ್ರ ನಾವು ಪೇಮೆಂಟ್ ವಾಪಸ್ ತಗೋತಿದೀವ? ಇಲ್ವಲ್ಲ. ಸೊ ಅವ್ನಿಗೆ ಲಾಸ್ ಆದ್ರೂ ಅವನಿಗೆ ಲಾಸು. ಸೊ ಇವತ್ತು ನಿರ್ಮಾಪಕ ವೋಟ್ ಹಾಕಿ ಚೇಂಬರಲ್ಲಿ ಎಲ್ಲರೂ ಪೊಸಿಷನ್ ಕೂಡಿಸಿದ್ರು, ಇವತ್ತು ಬೀದಿಲಿ ಕೂತ್ಕೊಂಡು ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಯಾಕೆ? ವೆರಿ ಸಿಂಪಲ್, ನನಗೆ ಆಯ್ಕೆಗಳನ್ನ ಕೊಡಿ, ನಾನು ಆಯ್ಕೆ ಪ್ರಕಾರ ನಾನು ಫಿಲಮ್ ಮಾಡಕ್ಕೆ ಬಿಡಿ ಅಂತ. ಅದ್ರ ಜೊತೆಗೆ ಒಂದು ಸಣ್ಣ ಆರ್ಟ್ ಫಿಲಮ್ನ ಮಾಡ್ತೀವಿ ಅಂತ ಹೇಳಿದ್ರೆ, ಆರ್ಟ್ ಫಿಲಮ್ ಮಾಡೋಕ್ಕೂ ನೀವು ಪ್ರೊಡಕ್ಷನ್ಗೆ 8 ಜನನೇ ತೊಗೋಬೇಕು, ಮೇಕಪ್ಗೆ 4 ಜನನೇ ತೊಗೋಬೇಕು, ಹೇರ್ ಸ್ಟೈಲಿಸ್ಟೇ ಬರಬೇಕು, ನೀವು ಹಿಂಗೆ ಮಾಡೋ ಹಾಗಿಲ್ಲ, ಇಲ್ಲಾಂದರೆ ಡಮ್ಮಿ ಒಬ್ಬೊಬ್ಬರನ್ನ ಇಟ್ಬಿಟ್ಟು ಅವ್ರಿಗೆ ಪೇ ಮಾಡಿ ನೀವು ಹಿಂಗೆ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿದಾಗ ಆರ್ಟ್ ಫಿಲಮ್ದು ಎಷ್ಟಿರುತ್ತೆ ಸರ್ ಬಜೆಟ್? ಅದು ಬೇಡ. ಕಮರ್ಷಿಯಲ್ ಫಿಲಮ್ಮನ್ನೇ ಇವಾಗ ಹೊಸ ಒಕ್ಕೂಟದಲ್ಲಿ ನಿರ್ಮಾಪಕ 50 ಲಕ್ಷಕ್ಕೆ ಇಳಿಸಿ ಮಾಡಬಹುದು. ಇವಾಗ ನಾ ಕಾಡಲ್ಲಿ ಶೂಟ್ ಮಾಡ್ತೀನಿ ಅಂದರೆ ನನಗೆ ಇಬ್ಬರೇ ಸಾಕು ಅಂತ ನಾ ಕರ್ಕೊಂಡು ಹೋಗ್ಬೋದು. ತಾವು ಹೇಳ್ತಿರೋ ಪ್ರಕಾರ ದುಡಿಯುವವರ ದಬ್ಬಾಳಿಕೆಯಿಂದಾಗಿ ದುಡ್ಡಿರುವಂಥವ್ರು ಅನುಭವಿಸ್ತಾ ಇದ್ದಾರೆ ಕಷ್ಟ. ಹೌದು. ಇಲ್ಲ, ಇವನ್ ಬಟ್ಟೆ ವಾಷಿಂಗ್ಗೆ ಪ್ರತಿದಿನ ದುಡ್ಡು ತಗೋತಾರೆ ನಮ್ಮ ಹತ್ರ. ಇವಾಗ ನಾವೆಲ್ಲ ಮನೆಗೆ ಹೋಗಿ ವಾಶ್ ಮಾಡ್ಕೊಳ್ತೀವಿ. ಅವ್ರ ರೂಲ್ಸಲ್ಲಿ ಬಟ್ಟೆ ವಾಷಿಂಗ್ಗೆ ದುಡ್ಡಿದೆ. ಆಮೇಲೆ ಜರ್ನಿ ಬಾಟ ಹಾಕ್ತಾರೆ. ನಾನು ಫ್ಲೈಟಲ್ಲೇ ಕರ್ಕೊಂಡೋದ್ರು ನಮಗೆ ಜರ್ನಿ ಬಾಟ ಹಾಕ್ತಾರೆ. ಸೊ ನಾವು ಹೇಳೋದು ನಮಗೂ ಮಾನವೀಯ, ನಮ್ಮ ಕಡೆನೂ ದಯೆ ತೋರಿಸ್ಬೇಕು, ನಾವು ಮನುಷ್ಯರು. ಸೊ ನಿರ್ಮಾಪಕರ ಕೆಲಸನೇ ಇವಾಗ ಅದನ್ನೇ ಪರ್ಮಿಷನ್ ಕೊಡದೆ ಹೋದ್ರೆ ಎಲ್ಲ ನಿರ್ಮಾಪಕರು ಫಿಲಮ್ನೇ ನಿಲ್ಲಿಸ್ತಿದ್ದೀವಿ ಅಂತ. ಎಸ್, ಧನ್ಯವಾದಗಳು ರೂಪಾ ಮೇಡಮ್. ಸುವರ್ಣ ನ್ಯೂಸ್ನಲ್ಲಿ ಇಷ್ಟೆಲ್ಲ ವಿವರವಾಗಿ ಮಾತನಾಡಿದ್ದಕ್ಕೆ. ಕೊನೆಯದಾಗಿ ಹೇಳೋದಷ್ಟೇ, ನಿಮ್ಮ ದುಡ್ಡು ಮತ್ತು ಕಾರ್ಮಿಕರ ದುಡಿಮೆ ಎರಡಕ್ಕೂ ಕೂಡ ಒಂದು ಸಮತೋಲನದ ಬೆಲೆ ಕಟ್ಟುವಂತಹ ತೀರ್ಮಾನ ಆಗಲಿ ಅನ್ನೋದಷ್ಟೇ. ಖಂಡಿತ ನಾವು ಕಾರ್ಮಿಕರಿಗಾರ್ಗೇನೆ ಫಿಲಮ್ಗಳು ಮಾಡ್ತಿರೋದು. ಸೊ ಅದರಲ್ಲಿ 100ಕ್ಕೂ ಹೆಚ್ಚು ಜನ ಕಾರ್ಮಿಕರೇ ಕೆಲಸ ಮಾಡೋದು. ನಾನು ಒಬ್ಬಳೇ ಆಗಿರಬಹುದು, ನಿರ್ಮಾಪಕರು ಬೇರೆಯವರು ಒಬ್ಬೊಬ್ಬರೇ ಆಗಿರಬಹುದು. ಆದರೆ ಎಲ್ಲ ಕಾರ್ಮಿಕರ ಸಂಸಾರನೂ ಚೆನ್ನಾಗಿರಲಿ ಅಂತ ಅವ್ರ ಹಿತದೃಷ್ಟಿಯಿಂದನೇ ನಾವು ಚಿತ್ರಗಳು ಮಾಡ್ತಾ ಇರೋದು. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಸೊ ಹಾಟ್ ನ್ಯೂಸ್ನಲ್ಲಿ ಮೊದಲನೇ ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ಬಾಲಿವುಡ್ ಸೂಪರ್ ಸ್ಟಾರ್ ಅಮೀರ್ ಖಾನ್ ಮುಂಬೈ ಪೊಲೀಸರ ಸಹಾಯ ಕೇಳಿರುವಂಥದ್ದು ತಮ್ಮ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದ್ದಂಥ ಅಪಪ್ರಚಾರವನ್ನು ನಿಲ್ಲಿಸೋದಕ್ಕೆ ಮತ್ತು ಅಪಪ್ರಚಾರವನ್ನು ಮಾಡ್ತಿರೋರನ್ನು ಬಂಧಿಸೋದಕ್ಕೆ. ಆ ವಿಷಯದ ಬಗ್ಗೆ ವಿವರವಾದ ವರದಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್.